ನಮಸ್ಕಾರ. ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ಭಾಷೆ ಅನ್ನೋದು ಮನುಷ್ಯನಿಗೆ ತುಂಬ ಇಷ್ಟ. ಹಾಗೆಯೇ ನಾಗರಿಕತೆಯ ಬೆಳವಣಿಗೆಗೆ ಭಾಷೆಯೂ ಕೂಡ ಒಂದು ಮಹತ್ವದ ಕೊಡುಗೆ ನೀಡಿದೆ ಅಂತ ಹೇಳ್ಬೋದು. ಹಾಗಾಗಿ ಯಾವ ಭಾಷೆ ತೀರಾ ಹಿಂದಿನದು, ಯಾವುದು ನಂತರದ್ದು ಅನ್ನೋ ವಿಷಯದಲ್ಲಿ ಯಾರಿಗೂ ಅಷ್ಟಾಗಿ ಅಂದರೆ ಇದೇ ಸತ್ಯ ಅಂತ ಹೇಳೋಕ್ಕೆ ಆಗಲ್ಲ. ಆದರೆ ಕೆಲವೊಂದು ಭಾಷೆಗಳು ಅತಿ ಪುರಾತನವಾದ್ದು, ಅತಿ ಪ್ರಾಚೀನವಾದ್ದು ಅಂತ ತಜ್ಞರು ಮಾಡಿದ್ದಾರೆ, ಅಂದರೆ ಸಂಶೋಧನೆ ಮಾಡಿದ್ದಾರೆ. 10 ಅಂಥ ಭಾಷೆಗಳನ್ನು ಗುರುತಿಸಿದ್ದಾರೆ. ಯಾಕೆ ನಾನಿವತ್ತು ಒಂದು ಭಾಷೆಯ ವಿಷಯವಾಗಿ ಅಂದರೆ ಆ 10 ಭಾಷೆಗಳನ್ನು ಗುರುತಿಸೋಕ್ಕೆ ನಾನು ಹೊರಡ್ತಾ ಇದ್ದೀನಿ ಅಂದರೆ, ಸಂಶೋಧಕರು ಹೇಳಿದ್ದು ಮೊನ್ನೆ ತಾನೇ ತಮಿಳಿನಿಂದ ಕನ್ನಡ ಹುಟ್ಟಿತು ಅನ್ನೋ ಒಂದು ಹೇಳಿಕೆ, ಕಮಲ್ ಹಾಸನ್ ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ ಅವರ ಫಿಲ್ಮು ಅಟರ್ ಫ್ಲಾಪ್ ಆಯಿತು. ಅಂದರೆ ಕನ್ನಡದವರು, ನಮ್ಮ ಕನ್ನಡಿಗರು ಸಾಧ್ಯನೇ ಇಲ್ಲ, ತಮಿಳಿಂದ ಕನ್ನಡ ಹುಟ್ಟಿಲ್ಲ, ಕನ್ನಡದಿಂದಲೇ ತಮಿಳು ಹುಟ್ಟಿದೆ, ಅಥವಾ ಕನ್ನಡ ಒಂದು ಸಪ್ರೇಟ್ ಭಾಷೆ, ತಮಿಳಿಂದ ಏನು ಹುಟ್ಟಿದ್ದಲ್ಲ ಅಂತ ಒಂದು ಪಟ್ಟು ಹಿಡ್ಕೊಂಡ್ರು. ಹಾಗಾಗಿ ಕಮಲ್ ಹಾಸನ್ಗೆ ಒಂದು ಕ್ಷಮೆಯಾಚನೆ ಮಾಡಿ ಅಂತ ಹೇಳಿದರು. ಆದರೆ ಕಮಲ್ ಕಡೆವರೆಗೂ ಕ್ಷಮೆಯಾಚನೆ ಮಾಡಲಿಲ್ಲ. ಹಾಗಾಗಿ ಅವರ ಒಂದು ಚಿತ್ರವನ್ನು ಬ್ಯಾನ್ ಮಾಡಿದರು. ಸೊ ಇಲ್ಲಿ ಭಾಷೆ ಅನ್ನೋದು ಹೇಗೆ ಒಬ್ಬ ಮನುಷ್ಯನಿಗೆ ಅವನ ಒಂದು ಅಸ್ತಿತ್ವವನ್ನು ಗುರುಸೋದಕ್ಕೆ ಸಹಾಯ ಆಗುತ್ತೆ, ಅವನು ಹೇಗೆ ಅದ್ರ ಮೇಲೆ ಒಂದು ಹೆಮ್ಮೆ ಪಡ್ತಾನೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಪ್ರಪಂಚದಲ್ಲಿ ಅತಿ ಪುರಾತನವಾದ ಭಾಷೆ ಯಾವುದು ಅಂತ ಗುರುತಿಸಿದ್ದಾರೆ ಅಂದರೆ, ಮೊಟ್ಟ ಮೊದಲನೇದಾಗಿ ನಮ್ಮ ಭಾರತದ ಸಂಸ್ಕೃತ ಭಾಷೆ. ಹೌದು, ಸಂಸ್ಕೃತ ಭಾಷೆ 3000 ವರ್ಷಗಳಿಗಿಂತಲೂ ಹಿಂದಿನ ಭಾಷೆ ಅಂತ ಸಂಶೋಧಕರು ಹೇಳಿದ್ದಾರೆ. ಅಂದರೆ ಎಲ್ಲ ಭಾಷೆಗಳು ಒಂದು ತಾಯಿಯ ಭಾಷೆ ಥರ ಸಂಸ್ಕೃತ ಇದೆ ಅಂತ ಹೇಳಿದರೂ ತಪ್ಪಾಗಲ್ಲ. ಅದರಲ್ಲೂ ಈಗ ಅಂದರೆ ಏನು ಇಂಗ್ಲೀಷು ಪ್ರತಿಯೊಂದಕ್ಕೂ ನಾವು ಏನು ಮಾಡ್ತೀವಿ, ಅದು ಕಂಪ್ಯೂಟರ್ ಇದರಲ್ಲಿ ಇಂಗ್ಲೀಷ್ ಬಳಕೆ ಸುಲಭ ಆಗುತ್ತೆ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಬಳಸ್ತಾರೆ. ಆದರೆ ನಿಜವಾಗ್ಲೂ ವಿಜ್ಞಾನಿಗಳು ಹೇಳೋದು ಇಂಗ್ಲೀಷ್ಗಿಂತ ಸಂಸ್ಕೃತ ತುಂಬ ಈಸಿ ಆಗುತ್ತೆ ಅಂದರೆ ಕಂಪ್ಯೂಟರ್ ಬಳಕೆಗೆ ಅಂತ ಹೇಳಲಾಗ್ತಿದೆ. ಇದು ಎಷ್ಟು ಮಟ್ಟಿಗೆ ಅನ್ನೋದು ಇನ್ನೂ ಸಂಶೋಧನೆ ನಡೀತಾ ಇದೆ. ಆದರೆ ಅಂಥ ಒಂದು ಟಾಕ್ ಇದೆ ಅನ್ನೋದು ನಮಗಿಲ್ಲಿ ಸಂಸ್ಕೃತ ಎಷ್ಟು ಮುಖ್ಯವಾಗುತ್ತೆ. ಮತ್ತು ಈ ನಡುವೆ ಅಂದರೆ ಕನ್ನಡ ಬೇರೆ ಬೇರೆ ಭಾಷೆಗಳು ಮೇಲೆ ಬಂದಾಗ ಸಂಸ್ಕೃತ ಏನು ಆವಾಗ ಹಳೆಗನ್ನಡದಲ್ಲಿ ಅಥವಾ ಪ್ರಾಚೀನ ಕಾಲದಲ್ಲಿ ಸಂಸ್ಕೃತ ಏನು ಮಾತಾಡ್ತಿದ್ರು, ಅದು ಈಗ ತುಂಬ ಕಡಿಮೆ ಆಗಿದೆ. ಓಕೆ, ಅಂದರೆ ಈಗ ಯಾರೂ ಸಂಸ್ಕೃತ ಮಾತಾಡಲ್ಲ. ಆದರೆ ಸಂಸ್ಕೃತ ಒಂದು ಅಧ್ಯಯನ ಒಂದು ವಿಷಯವಾಗೂ ಇದೆ ಸಂಸ್ಕೃತ. ಹಾಗಾಗಿ ಸಂಸ್ಕೃತಕ್ಕೆ ಒಂದು ತನ್ನದೇ ಆದ ಒಂದು ಮಹತ್ವ ಇದೆ. ಆದರೆ ಅದನ್ನು ಬಳಸೋದಿಲ್ಲ ಅಂದ್ಕೊಳ್ಳೆ ಅದನ್ನು ನಾವು ಕಡೆಗಣಿಸೋ ಥರ ಇಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಸಂಸ್ಕೃತ 3000 ವರ್ಷಗಳಿಗಿಂತಲೂ ಹಿಂದಿನ ಭಾಷೆ ಅನ್ನೋದನ್ನು ಗುರುತಿಸಿರೋದು ನಾವು ನೋಡ್ಬೋದು. ಆಮೇಲೆ ಇನ್ನೊಂದು ಭಾಷೆಗೆ ಬಂದರೆ ಗ್ರೀಸ್ ಭಾಷೆ. ಈ ಗ್ರೀಕ್ ಭಾಷೆ ಬಂದ್ಬಿಟ್ಟು ಗ್ರೀಸಲ್ಲಿ ಇದು ಮಾಡ್ತಾರೆ. ಇದು ಸಹ 3000 ವರ್ಷಗಳಿಂದ ಹಿಂದಿನ ಒಂದು ಭಾಷೆ. ಯಾಕಂದರೆ ನೀವು ಇಡೀ ಪ್ರಪಂಚದಲ್ಲಿ ಗ್ರೀಕ್ ಒಂದು ದೇಶದ ಒಂದು ಇದನ್ನು ನೋಡಿದರೆ ಭೂಪಟದಲ್ಲಿ ಅದು ಅತ್ಯಂತ ಪ್ರಾಚೀನವಾದ ಒಂದು ನಾಗರಿಕತೆ ಅಂತ ಗೊತ್ತಾಗುತ್ತೆ. ಅಂದರೆ ನಾವೀಗ ಏನು ಒಂದು ಕೆಲವೊಂದು ನಕ್ಷತ್ರಗಳು ಯುರೇನಸ್, ನೆಪ್ಚೂನ್, ಅದು ಇದು ಏನು, ಆಮೇಲೆ ತಿಂಗಳುಗಳಲ್ಲಿ ಆಗಸ್ಟ್ ಅಂತ ಹೇಳ್ತೀವಿ ನಾವು. ಆಗಸ್ಟ್ ಅನ್ನೋದು ಅಗಸ್ಟಸ್ ಅನ್ನೋ ರಾಜನಿಂದ ಬಂದಿದ್ದು, ಗ್ರೀಕ್ ರಾಜನಿಂದ. ಈ ಥರ ಜೂಲಿಯಸ್ ಅನ್ನೋದಿಂದ ರಾಜನಿಂದ ಬಂದಿದ್ದು. ಅಂದರೆ ಗ್ರೀಕಲ್ಲಿ ಗ್ರೀಕ್ ರಾಜರುಗಳು ಎಷ್ಟು ಮಟ್ಟಿಗೆ ಇಡೀ ಒಂದು ಪ್ರಪಂಚದಲ್ಲಿ ತಮ್ಮ ಪ್ರಭುತ್ವವನ್ನು ಹೊಂದಿದ್ರು ಅಂದರೆ, ಈ ಕ್ಯಾಲೆಂಡರನ್ನೇ ಅವರು ಬದಲಾಯಿಸುವಷ್ಟು ಪ್ರಭಾವಶಾಲಿಯಾಗಿದ್ದರು. ಈ ಯಾಕೆ ಫೆಬ್ರವರಿ 28 ದಿವಸ ಇದ್ದಾವೆ, ಯಾಕೆ ಇನ್ನೊಂದು ತಿಂಗಳಲ್ಲಿ ಬರೀ 30 ಇದೆ, ಇನ್ನೊಂದು ತಿಂಗಳಲ್ಲಿ ಯಾಕೆ 31 ಇದೆ ಅಂತ ನೋಡೋದಾದರೆ, ಇಲ್ಲೊಂದು ನಮಗೆ ಈಗ ತಮಾಷೆ ಅನಿಸ್ಬೋದು, ನಗು ಬರ್ಬೋದು. ಆದರೆ ಆ ತಿಂಗಳನ್ನು ಅಂದರೆ ಎಲ್ಲನೂ ಸಮವಾಗಿ 30 ದಿವಸ ಅಂತ ಡಿವೈಡ್ ಮಾಡಿದ್ರಲ್ಲಿ ಒಂದು ತಿಂಗಳಲ್ಲಿ ಕಿತ್ತು ಇನ್ನೊಂದು ರಾಜ ಯಾವುದೋ ಒಂದು ತಿಂಗಳಲ್ಲಿ 30 ಇತ್ತಂದರೆ ಅದನ್ನು ಕಿತ್ತು ಇನ್ನೊಂದು ತನ್ನ ಇದರಲ್ಲಿ ಸೇರಿಸ್ಕೊಳ್ತದೆ. ಜೂಲಿಯಸ್ ಇರ್ಬೋದು, ಆಗಸ್ಟಸ್ ಇರ್ಬೋದು. ಆವಾಗ ಅಲ್ಲಿ 31 ಆಯಿತು, ಇನ್ನೊಂದು ತಿಂಗಳು 28 ಆಯಿತು, ಇನ್ನೊಂದು ತಿಂಗಳು 29 ಆಯಿತು. ಈ ಥರ ಒಂದು ತಿಂಗಳುಗಳನ್ನು ತಾವು ಕಿತ್ಕೊಂಡ್ರು ಅನ್ನೋ ಒಂದು ಇತಿಹಾಸ ನಾವು ನೋಡ್ತೀವಿ. ಇದ್ರ ಬಗ್ಗೆನೂ ಸಂಶೋಧನೆ ನಡೀಬೇಕು. ಯಾಕಂದರೆ ಅದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಇದ್ರ ಬಗ್ಗೆ ಅಥೆಂಟಿಕ್ ಆಗಿದೆ ಅನ್ನೋದು ನಾವು ಡೆಫಿನೆಟಾಗಿ ಹೇಳೋಕ್ಕಾಗಲ್ಲ. ಆದರೆ ಗ್ರೀಕ್ ರಾಜರುಗಳು ಮತ್ತು ಗ್ರೀಕ್ ಭಾಷೆ 3000 ವರ್ಷಗಳಿಂದ ಹಿಂದಿದೆ ಅನ್ನೋದು ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಭಾಷೆ ನೋಡೋದಾದರೆ ಚೈನೀಸ್, ಇದನ್ನು ಮ್ಯಾಂಡ್ರಿನ್ ಭಾಷೆ ಅಂತಲೂ ಕೂಡ ಹೇಳ್ತಾರೆ. ಇದನ್ನು
ಚೀನಾ ಮತ್ತು ತೈವಾನ್, ಸಿಂಗಾಪುರ್ ಇಲ್ಲೆಲ್ಲ ಈ ಭಾಷೆಯನ್ನು ಮಾತಾಡ್ತಾರೆ. ಚೀನಾ ನಿಮಗೆಲ್ಲ ಗೊತ್ತು, ಅತ್ಯಂತ ಪುರಾತನವಾದ ಒಂದು ನಾಗರಿಕತೆ ಚೀನಾದಲ್ಲಿದೆ. ಹಾಗೆಯೇ ಅದರ ಭಾಷೆ ಕೂಡ 3000 ವರ್ಷಗಳ ಪ್ಲಸ್, ಅಂದರೆ ಅದಕ್ಕಿಂತ ಹಿಂದಿನ ಒಂದು ಭಾಷೆ ಅಂತ ಪರಿಗಣಿಸಲಾಗುತ್ತೆ. ಅವರ ಭಾಷೆ ನೋಡ್ಬೋದು, ಆ ಭಾಷೆ ಬರೆಯೋದು ನಮ್ಮ ಥರ ಅಂದರೆ ಇಂಗ್ಲೀಷು ಅಥವಾ ನಮ್ಮ ಥರ ಇದಿಲ್ಲ. ಅದು ಮನೆ ಚಿತ್ರಗಳನ್ನ ಬಿಡಿಸ್ಬಿಡ್ತಾರೆ ಅವರು, ಮನೆ ಥರ ಇರುತ್ತೆ, ಇನ್ನೊಂದು ಯಾವ ಥರ ಇರುತ್ತೆ, ಆ ಒಂದು ಅಕ್ಷರಗಳೇ ಯಾವುದೋ ಒಂದು ಚಿತ್ರ ಇದ್ದಂಗೆ ಇರುತ್ತೆ. ಈ ಚೈನೀಸ್ ಭಾಷೆ ನೋಡಿರ್ಬೋದು. ಈ ಥರ ಚೀನಾ ವಿಭಿನ್ನ ಸಂಸ್ಕೃತಿ ಮತ್ತು ವಿಭಿನ್ನ ಭಾಷೆಯಿಂದ ಅತಿ ಪುರಾತನವಾದ ಒಂದು ಸಂಸ್ಕೃತಿ ಅಂತ ಅನಿಸ್ಕೊಂಡಿದೆ. ಹಾಗೆ ಭಾಷೆಯೂ ಕೂಡ ಅದು ತುಂಬ ಪುರಾತನವಾಗಿದೆ. ಇನ್ನು ನಾವು ಹಿಬ್ರು ಅಂತ ಕೇಳಿರ್ಬೋದು. ಹಿಬ್ರು ಭಾಷೆ ಅತ್ಯಂತ ಅಂದರೆ ಅದೂ ಸಹ 3000 ವರ್ಷಗಳಿಗಿಂತಲೂ ಹಿಂದಿನ ಭಾಷೆ ಅದು. ಈಗ ನಾವೇನು ಜಗತ್ತಿನಲ್ಲಿ ಮಧ್ಯಪ್ರಾಚ್ಯವನ್ನು ಅತ್ಯಂತ ಸಂಕಟಕ್ಕೀಡು ಮಾಡಿದೆ, ಪ್ಯಾಲೆಸ್ಟೈನ್ ಮೇಲೆ ಇಷ್ಟೊಂದು ಕ್ರೌರ್ಯ ಎಸಗ್ತಿದ್ದಾರೆ, ಯಾರು ನೆತನ್ಯಾಹು, ಬೆಂಜಮಿನ್ ನೆತನ್ಯಾಹು ಏನು ಅದರ ಪ್ರಧಾನಿ ಇದ್ದಾನೆ, ಅದನ್ನೆಲ್ಲ ಹೇಳ್ತೀವಿ. ಅದೇ ಇಸ್ರೇಲ್ ಭಾಷೆ ಯಾವುದು? ಹಿಬ್ರು. ಯಹೂದಿಗಳು ಈ ಇಸ್ರೇಲಲ್ಲಿ ಜಾಸ್ತಿ ಜನ ಇರ್ತಾರೆ. ಆ ಇಸ್ರೇಲ್ ಏನು ಇದೆ, ಆ ಒಂದು ಜನಾಂಗದವರು ಹಿಬ್ರು ಭಾಷೆನ ಮಾತಾಡ್ತಾರೆ. ಅದು ಸಹ 3000 ವರ್ಷಗಳಿಗಿಂತಲೂ ಹಿಂದಿನ ಒಂದು ಇತಿಹಾಸವನ್ನು ಹೊಂದಿದೆ ಆ ಭಾಷೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಅರೇಬಿಕ್. ಇದು ನೀವು ಈ ಮಧ್ಯಪ್ರಾಚ್ಯದಲ್ಲಿರೋ ಮುಸ್ಲಿಂ ದೇಶಗಳು ಈ ಒಂದು ಭಾಷೆಯನ್ನು ಮಾತಾಡ್ತವೆ. ಇದು ಸಹ ಅಂದರೆ ಇದು 3000 ವರ್ಷಗಳಷ್ಟು ಹಿಂದಿನ ಇತಿಹಾಸ ಹೊಂದಿಲ್ಲ ಅಂತ ಹೇಳ್ತಾರೆ. ಇದು 1500 ವರ್ಷಗಳಷ್ಟು ಇತಿಹಾಸ ಮತ್ತು ಅದರಿಂದ ಸ್ವಲ್ಪ ಹಿಂದಿನ ಇತಿಹಾಸ ಹೊಂದಿದೆ ಅಂತ ಹೇಳ್ತಾರೆ. ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾದ ಜನರು ಈ ಒಂದು ಭಾಷೆಯನ್ನು ಮಾತಾಡ್ತಾರೆ, ಅರೇಬಿಕ್. ನೀವು ಈ ಮಮ್ಮಿ ಈ ನೋಡಿರ್ಬೋದು, ಸುಮಾರು ಒಂದು ದಶಕಗಳಿಂದ ಬಂದರೆ ಮಮ್ಮಿ ಅಂತ ಒಂದು ಸಿನಿಮಾ, ಅದರಲ್ಲಿ ಅರೇಬಿಕ್ ಭಾಷೆಯ ಒಂದು ಇದು ಬರುತ್ತೆ. ಈ ಥರ ಅಂದರೆ ಯಾವ್ಯಾವುದು ನೀವು ಈ ಒಂದು ಮಧ್ಯಪ್ರಾಚ್ಯದ ಮುಸ್ಲಿಂ ದೇಶಗಳ ಒಂದು ಕೆಲವೊಂದು ಹಾಲಿವುಡ್ ಫಿಲ್ಮ್ ನೋಡಿರ್ತೀರ, ಅಲ್ಲಿ ನಾವು ಅರೇಬಿಕ್ ಭಾಷೆ ಬಳಕೆ ಬಗ್ಗೆ ನಾವು ನೋಡ್ತೀವಿ. ಇನ್ನು ಅರಾಮಿಕ್ ಅನ್ನೋ ಒಂದು ಭಾಷೆ, ಇದು ಸಹ ಮಧ್ಯಪ್ರಾಚ್ಯದ ಮತ್ತು ಅಲ್ಲಿನ ಸಣ್ಣ ಪುಟ್ಟ ಸಮುದಾಯಗಳು ಈ ಭಾಷೆನ ಮಾತಾಡ್ತವೆ. ಅದು ಅರಾಮಿಕ್ ಅನ್ನೋ ಭಾಷೆ. ಆದರೆ ಇದು ಅಲ್ಲಿನ ಸಣ್ಣ ಪುಟ್ಟ ಪಂಗಡಗಳು ಮಾತಾಡಿದರೂ ಸಹ ಇದು 3000 ವರ್ಷಗಳಷ್ಟು ಹಿಂದಿನ ಭಾಷೆ ಅಂತ ಹೇಳಲಾಗುತ್ತೆ. ಇನ್ನು ಇದು ನೆಕ್ಸ್ಟ್ ಬಂದುಬಿಟ್ಟು ಪರ್ಷಿಯನ್ ಭಾಷೆ. ಇದನ್ನು ಹೇಳ್ಬೋದು. ಪರ್ಷಿಯನ್ ಅಂದರೆ ನಮ್ಗೆ ನೆನಪದು ಅಫ್ಘಾನಿಸ್ತಾನ, ನಮ್ಮ ಪಕ್ಕದ ನೆರೆಯ ದೇಶ ಅಫ್ಘಾನಿಸ್ತಾನ, ಪಾಕಿಸ್ತಾನದ ಬಾರ್ಡರ್ಲಿರೋ ದೇಶ. ಈ ಅಫ್ಘಾನಿಸ್ತಾನದಲ್ಲಿ ಪರ್ಷಿಯನ್ ಭಾಷೆ ಮಾತಾಡ್ತಾರೆ. ಬರೀ ಅಫ್ಘಾನಿಸ್ತಾನ ಒಂದೇ ಅಲ್ಲ, ಈಗ ಏನು ಇರಾನ್ ಖೊಮೇನಿ ಇದ್ದಾನೆ, ಇರಾನ್ ಮತ್ತು ತಜಿಕಿಸ್ತಾನ್ ಅನ್ನೋ ಒಂದು ದೇಶದಲ್ಲೂ ಸಹ ಈ ಒಂದು ಪರ್ಷಿಯನ್ ಭಾಷೆ ಮಾತಾಡ್ತಾರೆ. ಈ ಪರ್ಷಿಯನ್ ಭಾಷೆಗೆ 2500 ವರ್ಷಗಳಷ್ಟು ಹಿಂದಿನ ಇತಿಹಾಸ ಇದೆ. ಅಂದರೆ ಇದು ಅರೇಬಿಕ್ಕಿಂತ 1000 ವರ್ಷಗಳಷ್ಟು ಹಿಂದಿನ ಭಾಷೆ ಮತ್ತು ನಮ್ಮ ಸಂಸ್ಕೃತ ಹೋಲಿಸ್ಕೊಂಡ್ರೆ 500 ವರ್ಷಗಳಷ್ಟು ಮುಂದಿನ ಭಾಷೆ. ಈ ಥರ ಈ ಪರ್ಷಿಯನ್ ಭಾಷೆ ಇದೆ. ಇನ್ನು ಲ್ಯಾಟಿನ್ ಭಾಷೆಯನ್ನು ತೊಗೊಂಡ್ರೆ ನೀವು ಲ್ಯಾಟಿನ್ ಅನ್ನೋದು ವ್ಯಾಟಿಕನ್ ಸಿಟಿ ಅನ್ನೋದು ನೀವು ಕೇಳಿರ್ಬೋದು. ಈ ವ್ಯಾಟಿಕನ್ನಲ್ಲಿ ಲ್ಯಾಟಿನ್ ಭಾಷೆ ಮಾತಾಡ್ತಾರೆ. ತುಂಬ ಇದು ಅಷ್ಟೇ 2700 ವರ್ಷಗಳಷ್ಟು ಹಿಂದಿನ ಇತಿಹಾಸವನ್ನು ಈ ಒಂದು ಭಾಷೆ ಹೊಂದಿದೆ. ಇದು ನಿಜವಾಗ್ಲೂ ನೋಡೋದಾದರೆ ಈ ಲ್ಯಾಟಿನ್ ಅನ್ನೋ ಭಾಷೆ ಹಲವು ಇಂಗ್ಲೀಷ್ ಭಾಷೆಗಳ ಮಾತೃಭಾಷೆ, ಅಂದರೆ ಅದಕ್ಕೆ ಜನಕ ಭಾಷೆ ಅಂತ ಹೇಳ್ಬೋದು. ಎಷ್ಟೋ ಇಂಗ್ಲೀಷ್ ಭಾಷೆಗಳು ಲ್ಯಾಟಿನ್ ಅದಕ್ಕೆ ಪೂರ್ವ ಇದಿರುತ್ತೆ, ಅಂದರೆ ಅದ್ರ ಹಿಂದೆ ಇರುತ್ತೆ. ಸೊ ಇದನ್ನು ವ್ಯಾಟಿಕನ್ ಮತ್ತು ಅಲ್ಲಿನ ಧಾರ್ಮಿಕ ಶೈಕ್ಷಣಿಕ ಸಂಸ್ಥೆಗಳು ಈ ಒಂದು ಲ್ಯಾಟಿನ್ ಭಾಷೆನ ಜಾಸ್ತಿ ಬಳಸ್ತವೆ ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ ನಾವು 10ನೇದು ಒಂದು ಇದರಲ್ಲಿ ನೋಡೋದಾದರೆ ಜಪಾನೀಸ್ ಭಾಷೆ, ಅಂದರೆ ಜಪಾನ್ನಲ್ಲಿ ಇದನ್ನು ಮಾತಾಡ್ತಾರೆ. ಇದರದ್ದು ಒಂದು ಇತಿಹಾಸ 2000 ವರ್ಷಗಳ ಇತಿಹಾಸ ಇದೆ. ಜಪಾನ್ ಅಂದರೆ ನಿಮ್ಗೆ ಗೊತ್ತು, ಅತ್ಯಂತ ಮುಂದುವರೆದ ತಂತ್ರಜ್ಞಾನ ಜಪಾನ್ನಲ್ಲಿದೆ. ಅವರು ಯಾವುದನ್ನು ವೇಸ್ಟ್ ಮಾಡಲ್ಲ. ಒಂದು ಎಷ್ಟೋ ಅವ್ರ ಬಗ್ಗೆ ಜೋಕೆ ಇದ್ದಾವೆ. ನಮ್ಮ ಒಂದು ಟ್ರೈನಲ್ಲಿ ಭಾರತೀಯ ಮತ್ತು ಜಪಾನೀಸ್ ಹೋಗ್ತಾಯಿದ್ರೆ ಒಂದು ಕಬ್ಬು ತಿಂದುಬಿಟ್ಟು ನಮ್ಮವರು ಅದನ್ನು ಎಸಿತಾ ಇದ್ದರೆ ಅದ್ರ ಸಿಪ್ಪೆನ ಜಪಾನ್ನವರು ಕಬ್ಬು ತಿಂದ ಸಿಪ್ಪೆನ ಹಂಗೆ ಇಟ್ಕೊಂಡು ಅಲ್ಲಿ ಹೋಗಿ ಅವ್ರ ಸ್ಟೇಷನ್ ಬರೋದ್ರಲ್ಲಿ ಬುಟ್ಟಿನೇ ಹೇಳ್ಕೊಂಡ್ಬಿಟ್ಟಿದ್ರಂತೆ. ಆ ಥರ ಯಾವುದನ್ನು ವೇಸ್ಟ್ ಮಾಡಲ್ಲ ಜಪಾನವರು. ಅಂಥ ಒಂದು ಸಂಸ್ಕೃತಿ ಉಳ್ಳ ಜಪಾನ್ನವರು ಈ ಒಂದು ಜಪಾನೀಸ್ ಭಾಷೆ ಮಾತಾಡ್ತಾರೆ. ಅವರ ಆ ಒಂದು ಭಾಷೆ ಇತಿಹಾಸ 2000 ವರ್ಷಗಳ ಹಿಂದಿನವರೆಗೂ ಹೋಗುತ್ತೆ. ಈ ಥರ ಈ 10 ಭಾಷೆಗಳು ನಮಗೆ ಅತ್ಯಂತ ಪುರಾತನ ಭಾಷೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಭಾಷೆ ವಿಷಯದಲ್ಲಿ ನಾವು ಕನ್ನಡ, ತಮಿಳು, ತೆಲುಗು ನಾವೇ ಮುಂದು, ನಾವೇ ಇಂದು, ನಮ್ಮದೇ ಫಸ್ಟು ಅಂತ ಹೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಮತ್ತು ಅದ್ರ ಜೊತೆ ಜಗಳಾಡೋದ್ರಲ್ಲೂ ನಮಗೆ ಅರ್ಥ ಇಲ್ಲ ಅಂತಲೇ ಹೇಳ್ಬೋದು. ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.